ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಭಾನುವಾರ ಬೆಳಗಿನ ವ್ಲಾಗು. ಟೈಮ್ ಬಂದು ಒಂದು 8-8:30 ಆಗಿತ್ತು. ಎದ್ದಿದ್ದು ಅಂದರೆ ಒಂದು 8 ಗಂಟೆ ಎದ್ದಿದ್ದು, ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಇದು ಮಾಡೋ ಅಷ್ಟರಲ್ಲಿ 8:30 ಆಯಿತು. ಹಾಗೆ ಎದ್ದು ಆಚೆ ಕೂತ್ಕೊಂಡಿದ್ದೆ ಫೋನ್ ನೋಡಿಕೊಂಡು. ನನ್ನ ತಂಗಿ ಫೋನ್ ಮಾಡಿದ್ಲು, ಅವ್ಳ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನು ಬೇಗ ಬಂದುಬಿಡ್ತಾರೆ, ರೆಡಿ ಆಗು ಬೇಗ ಅಂತ ಹೇಳಿರಲ್ಲ. ಅವಳು ಸ್ನಾನಕ್ಕೆ ಹೋದ್ಲು, ಇನ್ನು ಬೇಗ ಬರ್ತಾರೇನೋ ಅಂತ ನಾನು ಬೇಗನೆ ಎದ್ಬಿಟ್ಟು ಇವಾಗ ಅಂದರೆ ಬೇಗ ಒಂದು 8 ಗಂಟೆಗೆಲ್ಲ ಎದ್ದಿದ್ದೆ. ಅವಳು ಹೋಗ್ತಾಳೆ, ಇನ್ನು ಸ್ನಾನಕ್ಕೆ ಹೋದ್ಲಲ್ಲ, ಬೇಗನೆ ಇನ್ನು ಟಿಫನ್ ಮಾಡೋಣ ಅಂದ್ಬಿಟ್ಟು ಬೇಗ ಬೇರೆ ಏನೂ ಕೆಲಸ ಮಾಡಲಿಲ್ಲ. ಜಸ್ಟ್ ನಾನು ಇವಾಗ ಎಲ್ಲ ಬೀಟ್ರೂಟ್ ಎಲ್ಲ ತುರ್ಕೊಂಡು ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ನೋಡಿ. ಆ ಕಡೆ ಎಲ್ಲನೂ ಬೀಟ್ರೂಟ್ ಎಲ್ಲ ತುರಿದಿಟ್ಕೊಂಡೆ. ಇನ್ನು ಅವಳು ಹೋಗ್ತಾಳೆ ಬೇಗನೆ ಅಂದ್ಬಿಟ್ಟೇ ನಾನು ಮಾಡ್ತಾಯಿದ್ದೀನಿ. ನೋಡಿದ್ರೆ ಅವರು 11 ಗಂಟೆ ಆಗೋಯ್ತು ಬರೋ ಅಷ್ಟರಲ್ಲೇ. ನಾನು ಒಂದು 8-8:30 9 ಗಂಟೆ ಅಷ್ಟರಲ್ಲೆಲ್ಲ ಅವಳಿಗೆ ಟಿಫನ್ ಎಲ್ಲ ಹಾಕೊಂಡು ಕೊಟ್ಟು ಅವಳೆಲ್ಲ ಟಿಫನ್ನು ಮುಗಿಸಿದ್ರು ಅವ್ರು ಇನ್ನೂ ಬರಲೇ ಇಲ್ಲ. ಬಂದಿದ್ದು 11 ಗಂಟೆಗೆ ಬಂದರು. ಪಾಪ ಅವಳು ಕಾಯ್ಕೊಂಡು ಕೂತಿದ್ಲು. ಇವಾಗ ನೋಡಿ ಆ ಕಡೆ ಎಲ್ಲನೂ ಬೀಟ್ರೂಟ್ ಎಲ್ಲ ತುರಿದಿಟ್ಕೊಂಡೆ. ಈ ಕಡೆ ಇವಾಗ ಬೀಟ್ರೂಟ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಬಾಣಲಿ ಎಲ್ಲ ಬಿಸಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಆದರೆ ಇದು ಕಡಲೆಬೇಳೆನ ಹಿಂಗೆ ಎಣ್ಣೆಲಿ ಹಾಕ್ಬಿಟ್ಟು ತೆಗ್ದಿಟ್ಕೊಂಡು ಆಮೇಲೆ ಪಲ್ಯಕ್ಕೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಮಧ್ಯೆ ಸಿಗುತ್ತೆ ಬಾಯಿಗೆ. ಇದಾದರೆ ಒಂದು ಸ್ವಲ್ಪ ಹೊತ್ತು ಅಂದರೆ ಇದು ಬೀಟ್ರೂಟ್ ಪಲ್ಯ ಎಲ್ಲ ಆದಮೇಲೆ ಒಂಥರ ನೆಂದಂಗೆ ಆಗಿಬಿಡುತ್ತೆ. ಅದ್ರ ಬದಲು ಹುರ್ಕೊಂಡು ಅಂದರೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಹಾಕ್ಕೋಬೋದು. ಹಿಂಗೂ ಫ್ರೈ ಮಾಡ್ಕೊಂಡು ಹಿಂಗೆ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮಧ್ಯೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇನ್ನೊಂದು ಕಡೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹುರಿದಿಟ್ಕೋತಾ ಇದ್ದೀನಿ. ನಾನು ಇನ್ನೇನು ಬೇರೆ ಏನೂ ಹಾಕೋಗಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಈ ಕಡೆ ತೆಂಗಿನಕಾಯಿ ಏನೂ ಹಾಕಿಲ್ಲ ನಾನು. ಜಸ್ಟ್ ಇಷ್ಟು ಹಾಕ್ಬಿಟ್ಟು ಇವಾಗ ನಾನು ತುರಿದಿಟ್ಕೊಂಡಿದ್ನಲ್ಲ ಬೀಟ್ರೋಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿನ್ನೆ ಅಂತೂ ನಾನು ಬೆಳಗ್ಗೆ ಮಾಡಿದ್ದು, ಅವಳು ಹಾಕೊಂಡು ಕೊಟ್ಟಾದಮೇಲೆ ಒಂದು 11 ಗಂಟೆ 12 ಗಂಟೆ ಟಿಫನ್ ಮಾಡೋಕ್ಕೆ ಹೋಗಿದ್ದು. ಟಿಫನ್ ಮಾಡೋವಾಗಂತೂ ಸಖತ್ ಇಷ್ಟ ಆಗೋಯಿತು ಚಪಾತಿನೂ ಮತ್ತು ಬೀಟ್ರೋಟ್ ಪಲ್ಯ. ತಿರುಗಿ ಮಧ್ಯಾಹ್ನನೂ ಅದೇ ತಿಂದೆ. ಸಾಯಂಕಾಲ ಒಂದು ಉಳಿಸಿದ್ರು, ಅದನ್ನು ನಾನೇ ಕೂತ್ಕೊಂಡು ತಿಂದೆ. ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಬೀಟ್ರೋಟ್ ಪಲ್ಯದು ಮತ್ತು ಇದು ಚಪಾತಿದು. ನೋಡಿ ಇವತ್ತು ಸೋಮವಾರ ಬೆಳಗ್ಗೆ ನಾನು ಸೋಮವಾರ ಒಂದು 10-11 ಗಂಟೆ ಹಂಗೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ನಿನ್ನೆ ಮಾಡಿದ್ದು ಇವತ್ತು ಮಾಡಬೇಕು ಅನಿಸ್ತು ಚಪಾತಿ. ಆದರೆ ಇವತ್ತು ನನ್ನ ತಂಗಿ ಏನೋ ಆಫೀಸಲ್ಲಿ ಮೇಡಮ್ ಏನೋ ಕರೆದ್ರು ಅಂದ್ಬಿಟ್ಟು ನನ್ನ ಮಗನೂ ವಾಪಸ್ ಕರ್ಕೊಂಬಂದ್ಬಿಟ್ಟಿದ್ದಾಳೆ. ಈಗ ಅವನು ಹೋಗಿ ಕರ್ಕೊಂಡು ಬಂದು ಇವತ್ತು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಏನಿಲ್ಲ. ಇದು ಅವನು ಕರ್ಕೊಂಡು ಮನೆಗೆ ಬಂದಿದ್ದು ಅಷ್ಟೇ. ಇಡ್ಲಿ ಇಟ್ಟಿತ್ತು, ಅದನ್ನೇ ಇಡ್ಲಿ ಮಾಡ್ಕೊಂಡಿದ್ದೀನಿ. ಸೋಮವಾರದ ದಿವಸ ಯಾವುದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದು ನಿನ್ನೆ ವೀಡಿಯೋನೇ ಇವತ್ತು ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಆ ಕಡೆ ಪಲ್ಯಕ್ಕೆ ಎಲ್ಲನೂ ಅಂದರೆ ಎಲ್ಲ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಟಿದ್ದೀನಿ ಬೇಯಲಿ ಅಂದ್ಬಿಟ್ಟು. ಸಣ್ಣ ಉರಿ ಮಾಡಿ, ನೀರು ಏನು ಹಾಕಲ್ಲ, ಹಂಗೆ ಬೇಯ್ತಾ ಇರುತ್ತೆ. ಈ ಕಡೆ ಇನ್ನೊಂದು ಕಡೆ ನಾನು ಚಪಾತಿ ಹಿಟ್ಟೆಲ್ಲನೂ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಂಡು ಆ ಕಡೆ ಪಲ್ಯನೂ ರೆಡಿ ಆಯಿತು. ಇವಾಗ ಅದನ್ನು ಮುಚ್ಚಿಟ್ಬಿಟ್ಟು ಅವಳು ಆಲ್ರೆಡಿ ಎಲ್ಲ ರೆಡಿಯಾಗಿದ್ಲು. ನಾನು ಅವಳಿಗೆ ಚಪಾತಿ ಎಲ್ಲ ಹಾಕೊಂಡು ಕೊಟ್ಟೆ. ಅಂದರೆ ಚಪಾತಿ ಹೊಸ್ಕೊಬೇಕು ಇವಾಗ. ನೋಡಿ ಇವಾಗ ಎಲ್ಲನೂ ಪಲ್ಯ ಎಲ್ಲ ರೆಡಿ ಆಯಿತು. ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಬೆಂದಿತ್ತು. ನಾನು ಅದನ್ನು ಆಫ್ ಮಾಡಿಬಿಟ್ಟು ಫ್ಲೇಮು. ಈ ಕಡೆ ಇನ್ನೊಂದು ಕಡೆ ಚಪಾತಿನ ಇದು ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಅವಳಿಗೊಂದು 2 ಅಷ್ಟೇ ಮಾಡ್ತೀನಿ. ಆಮೇಲೆ ನಾವು ಇನ್ನೂ ಲೇಟಾಗಿ ಇನ್ನೂ ಕಸ ಎಲ್ಲ ಗುಡಿಸಿಲ್ಲ, ಪಾತ್ರೆ ತೊಳೆದಿಲ್ಲ, ಅವೆಲ್ಲ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ನಾವು ಮಾಡ್ಕೊತೀವಿ. ಇವತ್ತು ನಿನ್ನೆ ಸಂಡೇ ಇರುತ್ತಲ್ವ, ನೆನ್ನೆದಿದು ವೀಡಿಯೋ. ಸಂಡೇ ನಾವೂ ಅಷ್ಟೇ ನಿಧಾನಕ್ಕೆ ತಿನ್ನೋದು, ಏನು ಅರ್ಜೆಂಟಾಗೇನು ತಿನ್ನೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವಳಿಗೆ ಮಾತ್ರ ಸದ್ಯಕ್ಕೆ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಬಂದುಬಿಡ್ತಾರೆ ಬೇಗ ಅಂತ ಅರ್ಜೆಂಟಲ್ಲೇ ಮಾಡ್ತಾಯಿದ್ದೆ. ನೋಡಿ ಇವಾಗ ಅವಳಿಗೆ ಚಪಾತಿ ಎಲ್ಲ ಒತ್ಕೊಂಡು ಕೊಡ್ತಾಯಿದ್ದೀನಿ. ಚಪಾತಿ ಅದೊಂದು ಒತ್ಬಿಟ್ಟು ಅವಳಿಗೆ ಹಾಕ್ಕೊಟ್ಬಿಟ್ರೆ ಅವಳದು ಟಿಫನ್ ಮುಗಿಯುತ್ತೆ. ಆಮೇಲೆ ನಾನು ನಿಧಾನ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊತೀನಿ. ಇವತ್ತು ಯಾರೂ ಇಲ್ಲ, ನನ್ನ ಮಗನೂ ಇರಲಿಲ್ಲ ಸಂಡೇ ದಿವಸ. ಮತ್ತು ನಾನು ನಮ್ಮ ಮನೆಯವ್ರು ಇಬ್ಬರೇ, ನನ್ನ ತಂಗಿ ಮಗಳು ಅಷ್ಟೇ. ಅದಕ್ಕೆ ಆಮೇಲೆ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡಿಕೊಂಡೆ ಆಮೇಲೆ ಟಿಫನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಡ್ಚಿಬಿಟ್ಟು ಲೇಯರ್ ಚಪಾತಿ ಈ ಥರ ಮಡಚಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಮತ್ತು ಲೇಯರ್ ಆಗಿ ಬರ್ತಾನೆ ಇರುತ್ತೆ, ಚೆನ್ನಾಗಿರುತ್ತೆ. ಚಪಾತಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇವಾಗೆಲ್ಲ ಸ್ವಲ್ಪ ಇದು ದೋಸೆದು ತವ, ಇದು ಅಂದರೆ ಕಬ್ಬಿಣದ ತವ, ರೊಟ್ಟಿ ಎಲ್ಲ ಹಾಕಿದ್ನಲ್ಲ, ಡ್ರೈ ಆಗಿಬಿಟ್ಟಿತ್ತು. ಅದನ್ನಕ್ಕೆ ಎಣ್ಣೆನೇ ಹಚ್ಚಿರಲಿಲ್ಲ. ಇವಾಗ ಎಣ್ಣೆ ಹಚ್ಚುತ್ತಾ ಇದ್ದೀನಿ ನೀಟಾಗಿ. ಆ ತೆಂಗಿನಕಾಯ್ದು ಜುಟ್ಟು ಬರುತ್ತಲ್ಲ ಹಿಂದೆ ಕಾಯ್ದು, ಅದರಲ್ಲೇ ನಾನು ಎಣ್ಣೆನ ಸವರ್ತಾ ಇದ್ದೀನಿ ಇದಕ್ಕೆ.
ಇವಾಗ ನೋಡಿ ಚಪಾತಿ ಹಾಕ್ಕೋತಾ ಇದ್ದೀನಿ. ದೋಸೆ ಅಂತೂ ಬರಲ್ಲ, ಇದು ರೊಟ್ಟಿ ಹಾಕಿದ್ಮೇಲೆ ಎಣ್ಣೆ ಹಾಕಿ ಇಟ್ಟಿಲ್ಲ ಅಂದರೆ ದೋಸೆ ಯಾವುದೇ ಕಾರಣಕ್ಕೂ ಬರಲ್ಲ, ಎಲ್ಲ ಕಿತ್ತು ಹೋಗ್ಬಿಡುತ್ತೆ. ಚಪಾತಿ ಮಾಡ್ಕೊತಿದ್ದೀನಲ್ಲ, ಇವಾಗ ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಚಪಾತಿ ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆ ಮತ್ತು ಇವಾಗ ಎಲ್ಲ ಬೆಂದಾದಮೇಲೆ ಅಂದರೆ ಇದು ಚಪಾತಿ ಎಲ್ಲ ಆದಮೇಲೆ ಎಣ್ಣೆ ಸವರ್ಬಿಟ್ಟು ಇಟ್ಬಿಟ್ರೆ ನಾಳೆ ಬೇಕಾದ್ರೆ ದೋಸೆ ಬರುತ್ತೆ. ಇಲ್ಲಾಂದರೆ ಇವಾಗಂತೂ ದೋಸೆ ಅಂತೂ ಬರೋದಿಲ್ಲ, ಯಾಕಂದರೆ ಅದಕ್ಕೆ ಎಣ್ಣೆನ ಇನ್ನೂ ಕೋಟಿಂಗ್ ಕೂತಿರ್ಲಿಲ್ವಲ್ಲ, ಅದಕ್ಕೇ. ಇವಾಗ ನೋಡಿ ಚಪಾತಿ ಅಂತೂ ರೆಡಿ ಆಯಿತು. ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಫಸ್ಟ್ನೇ ಚಪಾತಿ ಸ್ವಲ್ಪ ಲೇಟಾಗಿ ಬೇಯೋದು, ನಾವು ಎಷ್ಟೇ ಫ್ಲೇಮ್ ಉರಿ ಇಟ್ಟರು ಫಸ್ಟ್ನೇ ಚಪಾತಿ ಹಿಂಗೆ ಬರೋದು. ಆದರೂ ಚೆನ್ನಾಗಾಗಿತ್ತು ಚಪಾತಿನೂ ಮತ್ತು ಬೀಟ್ರೋಟ್ ಪಲ್ಯ. ನೋಡಿ ಇವಾಗ ಅವಳಿಗೆ ಟಿಫನ್ ಹಾಕೊಂಡು ಕೊಡ್ತಾಯಿದ್ದೀನಿ. ಚಪಾತಿನೂ ಹಾಕಿ ಒಂದು ಪಲ್ಯನೂ ಹಾಕಿ ಕೊಡ್ತಾಯಿದ್ದೀನಿ. ಅವಳು ಕೂತ್ಕೊಂಡು ತಿಂದಳು. ಆಮೇಲೆ ಇನ್ನೊಂದು ಹಾಕ್ಕೊಡ್ತೀನಿ ಅಷ್ಟೇ, 2 ಚಪಾತಿ ಅಷ್ಟೇ ಅವಳು ತಿನ್ನೋದು, ಜಾಸ್ತಿ ತಿನ್ನೋದಿಲ್ಲ. ಅವಳಿಗೆ 2 ಚಪಾತಿ ಮಾಡಿಬಿಟ್ಟು ಕೊಟ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸಗಳಿದ್ದಾವೆ ಅವನ್ನೆಲ್ಲ ಮಾಡ್ಕೊತೀನಿ. ಇವಾಗ ಅವಳಿಗೆ ಟಿಫನ್ ಎಲ್ಲ ಹಾಕೊಂಡು ಕೊಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಇದ್ದಾವೆ, ಇವತ್ತೆಲ್ಲನೂ ತೊಳ್ಕೊತಾ ಇದ್ದೀನಿ ನೋಡಿ. ಮತ್ತು ಇನ್ನೊಂದು ನನ್ನ ಮಗ ನನ್ನ ತಂಗಿ ಒಂದು ವಾರ ಇರಿಸ್ಕೊತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಅವಳು ಆಫೀಸಲ್ಲಿ ಅವ್ರ ಮೇಡಮು ಫೋನ್ ಮಾಡಿ, ಇಲ್ಲ ಬಾ ನೀನು ಇವಾಗ ಅಂತ ಕರೆದ್ರಂತ ಬಂದುಬಿಟ್ಟಿದ್ದಾಳೆ. ಬೆಳಗ್ಗೆ ಅವನು ಕರ್ಕೊಂಡು ಸೋಮವಾರ ದಿನ ಬೆಳಗ್ಗೆ ಕರ್ಕೊಂಬಂದ್ಲು. ತಿರ್ಗಾ ನಾವು ಅಲ್ಲೋಗ್ಬಿಟ್ಟು ಅವನ್ನ ಕರ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೋಮವಾರ ಯಾವುದೇ ವೀಡಿಯೋನೂ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಅದಕ್ಕೆ ಈ ಸಂಡೇ ವೀಡಿಯೋನೇ ಇತ್ತಲ್ಲ, ಅದಕ್ಕೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟೆ 4 ಗಂಟೆ ಹೆಂಗೆ ಬರ್ತಾಯಿದೆ ಅಂತ ಕೇಳಿಸ್ತೀವಿ. ಸಿಕ್ಕಾಪಟ್ಟೆ ಮಳೆ ಬಂತು, ಅದೇ ವೀಡಿಯೋ ಮಾಡಿದ್ದೀನಿ. ಗೇಟು ತೆಗೆದುಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಧ್ಯೆ ವಾಯ್ಸ್ ಓವರ್ ಕೊಡುವಾಗ ಮಳೆ ಸೌಂಡ್ ಕೇಳಿಸಲ್ಲ ಅಂತ ನಾನು ವಾಯ್ಸ್ ಕೊಡ್ತಾಯಿಲ್ಲ. ನೋಡಿ ಹೆಂಗೆ ಬರ್ತಾಯಿದೆ ಅಂತ. ಟೈಮ್ ಬಂದು ಒಂದು 4 ಗಂಟೆ ಆಗಿತ್ತು, 3:30 4 ಗಂಟೆ ಟೈಮ್ ಇದು ಮಳೆ ಬರ್ತಾಯಿರೋದು. ಸಖತ್ತು ಮಳೆ ಬಂತು ಅಂತು. ಒಂದು ಅರ್ಧ ಗಂಟೆ 1/4 ಗಂಟೆ ಅಷ್ಟೊತ್ತು ಮಳೆ ಬಂತು. ಇಷ್ಟು ಮಳೆ ಬಂತು ಇವತ್ತು, ಅಂದರೆ ಸಂಡೇ ದಿವಸ ಇದು. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ನಾನು ಆಮೇಲೆ ಇವಾಗ ಇದೆಷ್ಟೇ ವೀಡಿಯೋ ಮಾಡಿದ್ದು, ಬೆಳಗ್ಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ಮಧ್ಯಾಹ್ನ ಅಂದರೆ 3 ಗಂಟೆ ಮಳೆ ಬರ್ತಿತ್ತಲ್ಲ, ಇದೊಂದು ವೀಡಿಯೋ ತೊಗೊಂಡಷ್ಟೇ, ಇನ್ನು ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಆಮೇಲೆ ನೈಟ್ ಊಟಕ್ಕೆ ಅಂದ್ಬಿಟ್ಟು ನಾನು ಮೊಟ್ಟೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಮ್ಮ ಅಮ್ಮನೂ ಬಂದರು ಮಧ್ಯಾಹ್ನ. ಅವರು ಬಂದು ಮಲ್ಕೊಂಡಿದ್ರು ಸ್ವಲ್ಪ ಹೊತ್ತು, ನಾನು ಏನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವ್ರು ಬಂದುಬಿಟ್ಟು ಆಮೇಲೆ ರೇಷನ್ ತರಕ್ಕೆ ಹೋಗಿದ್ರು, ಅಕ್ಕಿ ಕೊಡ್ತಿದ್ರು ರೇಷನ್ ಡಿಪೋದಲ್ಲಿ, ಹೋಗಿದ್ರು. ಸಂಜೆ ಏನು ಅಡುಗೆ ಮಾಡೋದು ಅಂದ್ಬಿಟ್ಟು ಇವಾಗ ಮೊಟ್ಟೆ ಸಾಂಬಾರೇ ಮಾಡ್ಕೊತಾ ಇದ್ದೀನಿ. ನಮ್ಮ ಅಮ್ಮಂಗೆ ರಸಮ್ ಮಾಡಿದ್ರೆ ಅವ್ರಿಗೆ ಇಡ್ಸಲ್ಲ, ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊಟ್ಟೆ ಇತ್ತು, ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ರೆಸಿಪಿ ಏನು ಶೂಟ್ ಮಾಡಿಲ್ಲ, ಆಲ್ರೆಡಿ ನಾನು ರೆಸಿಪಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ ಅದಕ್ಕೇ ಮಾಮೂಲಿ ನಾನು ಬರೀ ಹುರ್ಕೊಳ್ಳೋದು ಇಷ್ಟೇ ತೋರಿಸ್ತಾ ಇದ್ದೀನಿ. ಬೇರೆ ಏನು ನಾನು ಲಾಂಗ್ ರೆಸಿಪಿ ಏನು ಶೂಟ್ ಏನು ಮಾಡಿಲ್ಲ. ಬರೀ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬೇರೆ ಮುದ್ದೆಗಿದ್ದೇನು ಮಾಡಿಲ್ಲ, ಬರೀ ಅನ್ನ ಮಾಡ್ಕೊಂಡಿದ್ದೆ. ನಮ್ಮ ಅಮ್ಮನೂ ಸಾಕಾಗಿ ಬಂದಿದ್ದರು, ಅವರು ಊಟ ಮಾಡಿ ಮಲ್ಕೊಂಬಿಟ್ರು ಅಷ್ಟೇ. ಆಮೇಲೆ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಆಮೇಲೆ ನಾವು ಊಟ ಮುಗಿಸಿ ಮಲ್ಕೊಂಡಿದ್ದೆ ಅಷ್ಟೇ. ನೆನ್ನೆ ಇಷ್ಟೇ ವೀಡಿಯೋ ಮಾಡಿದ್ದು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಮಂಡೇ ವೀಡಿಯೋ ಮಾಡೋಣ ಅಂದರೆ ನನ್ನ ಮಗ ಅಲ್ಲಿಂದ ಬಂದುಬಿಟ್ಟಿದ್ದ. ತಿರುಗಿ ನಮ್ಮ ಮನೆಯವರು ನಾನು ಹೋಗಿ ಅಲ್ಲಿಗೆ ಗೊರಗುಂಟೆಪಾಳ್ಯ ಹೋಗ್ಬಿಟ್ಟು ಅಲ್ಲಿಂದ ಅವನ್ನ ಕರ್ಕೊಂಬಂದಿದ್ದಾಯಿತು. ಅವಳು ಒಂದು ವಾರ ಇರ್ಸ್ಕೊತೀನಿ ಅಂತ ಹೇಳಿ ಆ ಕೆಲಸದ್ದು ಇದು ಬಂತು ಅಂದ್ಬಿಟ್ಟು ವಾಪಸ್ಸು ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ದಾಳೆ. ಅವನು ಇರು ಅಂದರೆ ಅಲ್ಲಿ ಇರಲಿಲ್ವಂತೆ. ನೀನು ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂದ್ಲು. ಅವಾಗ ಸರಿ ಅವಾಗ ಹೋಗೋಣ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿರ್ತೀನಿ ಅಂತ ಹೋಗ್ಬಿಟ್ಟು ಈ ಥರ ಮಾಡ್ಕೊಂಬಂದಿದ್ದಾರೆ. ಆ ಕಡೆ ಎಲ್ಲನೂ ಮಸಾಲೆ ಎಲ್ಲ ರುಬ್ಕೊಂಡು ಈ ಕಡೆ ಇನ್ನೊಂದು ಕಡೆ ಒಗ್ಗರಣೆನೂ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಮೊಟ್ಟೆ ಸಾಂಬಾರು ಚಿಕ್ಕ ಪಾತ್ರೆಯಲ್ಲೇ ಮಾಡ್ತಿದ್ದೀನಿ, ಚಿಕ್ಕ ಇದರಲ್ಲೇ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಇಲ್ವಲ್ಲ, ನಾನು ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರು ಅಷ್ಟೇ 3 ಜನ, ಅದಕ್ಕೇ ಒಂದು 5 ಮೊಟ್ಟೆ ಇತ್ತು ಅಷ್ಟೇ, ಅದನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗ ಎಲ್ಲ ಇದ್ದಿದ್ರೆ ಒಬ್ಬೊಬ್ರಿಗೆ ಒಂದು 2 ಮೊಟ್ಟೆ ಬರೋ ಥರ ಮಾಡಬೇಕಾಗಿತ್ತು. ಅವನು ಇಲ್ವಲ್ಲ, ಸೊ ಇದ್ದಿದ್ದ ಮೊಟ್ಟೆಲೇ ನಾನು ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು ಬೇಗನೆ ಆಗೋಯ್ತು ಊಟ. ಅಡುಗೆ ಅಂದರೆ ಒಂದು 10-15 ಗಂಟೆ ಅಷ್ಟರಲ್ಲಿ ಎಲ್ಲ ಸಾಂಬಾರು ಮಾಡಿದೆ, ಅನ್ನಕ್ಕೂ ಇಟ್ಬಿಟ್ಟಿದ್ದೆ, ಬೇಗನೆ ಆಗೋಯ್ತು. ನಾನು ಏನು ಸಾಂಬಾರು ಮಾಡಬೇಕು ಅಂತಲೇ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ಈಗ ಮೊಟ್ಟೆ ನೋಡ್ಬಿಟ್ಟು ಮೊಟ್ಟೆ ಸಾರೇ ಮಾಡ್ತಾಯಿದ್ದೀನಿ. ಹಂಗೆ ನೋಡಿ ಇವಾಗ ಎಲ್ಲನೂ ಮಸಾಲೆ ಎಲ್ಲ ರುಬ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಕೂಡಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ, ಸ್ವಲ್ಪನೇ
ಸ್ವಲ್ಪ ಮಸಾಲೆ ಜಾಸ್ತಿನೇ ಆಗಿತ್ತು, ಅದಕ್ಕೆ ನೀರು ಕೂಡಿಸ್ಬಿಟ್ಟು ಹಂಗೇನೆ ಹಾಕೋತಾ ಇದ್ದೀನಿ. ತಿರುಗಿ ಬೆಳಗ್ಗೆ ಎಲ್ಲ ಚಲ್ಲಿದಾಯ್ತು, ಇದು ವಾಪಸ್ ತಿರ್ಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ವಲ್ಲ, ಅದಕ್ಕೆ ನಾನು ಹಂಗೇ ರಾತ್ರಿ ಎಷ್ಟು ಯೂಸ್ ಮಾಡ್ಕೊಂಡು ಅಷ್ಟೇ. ಆಮೇಲೆ ಬೆಳಗ್ಗೆ ಸಾಂಬಾರೆಲ್ಲ ಚೆಲ್ಲಿದ್ದಾಯಿತು. ಮೊಟ್ಟೆ ಎಲ್ಲ ತಿಂದರು ನಮ್ಮ ಮನೆಯವರು, ಸಾಂಬಾರು ಮಾತ್ರ ಒಂದು ಸ್ವಲ್ಪ ಇತ್ತು, ಅದನ್ನು ಆಚೆ ಚೆಲ್ಬಿಟ್ಟೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇವಾಗ ಮೊಟ್ಟೆ ಎಲ್ಲ ಒಡೆದಾಕ್ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಮೊಟ್ಟೆ ಒಡೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ನಾನು ಸ್ವಲ್ಪ ಇವತ್ತು ಮಸಾಲೆ ಏನು ಜಾಸ್ತಿ ಹುರ್ಕೊಂಡಿರಲಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲನೂ ಸ್ವಲ್ಪ ಲೈಟಾಗಿ ಹುರಿದಿದ್ದೆ. ಅದಕ್ಕೇನೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮಸಾಲೆ ಫ್ಲೇವರ್ ಅಂದರೆ ಇದು ಹಸಿ ಹಸಿ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಒಂದಷ್ಟೊತ್ತು ಚೆನ್ನಾಗಿ ಕುದಿಸಿದ್ದೀನಿ ಸಾಂಬಾರು. ಆಮೇಲೆ ಮೊಟ್ಟೆ ಒಡೆದು ಹಾಕಿದ್ದು. ಮೊಟ್ಟೆ ಒಡೆದು ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಅಷ್ಟೇ ಇದು ಮಾಡಬೇಕಲ್ಲ, ಅದಕ್ಕೇ ಚೆನ್ನಾಗಿ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಮೊಟ್ಟೆ ಒಂದೊಂದೇ ಒಡೆದಾಕ್ತಾಯಿದ್ದೀನಿ. ನೋಡಿ ಇದ್ದಿದ್ದು 5 ಮೊಟ್ಟೆ, ಇದನ್ನೇ ಇಷ್ಟೇ ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ಸಾಕು, ನಾವು 3 ಜನಕ್ಕಲ್ವ 5 ಮೊಟ್ಟೆ ಸಾಕು. ನನ್ನ ಮಗ ಇದ್ದರೆ ಮಾತ್ರ ಅಷ್ಟಾಕು ಇಷ್ಟಾಕು ಅಂತ ಕೇಳ್ತಾ ಇರ್ತಾನೆ ಅಷ್ಟೇ. ನಮಗೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇವಾಗೆಲ್ಲನೂ ಒಂದೊಂದೇ ಮೊಟ್ಟೆ ಒಡೆದಾಕಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ, ಸಣ್ಣ ಉರಿ ಮಾಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಅಂದರೆ ನಾವು ದೂರ ಹಾಕಬೇಕು. ಇದು ಚಿಕ್ಕದಲ್ವ ಬಾಣಲಿ, 5 ಮೊಟ್ಟೆನೇ ಹಾಕಿದ್ರೂ ಕೆಳಗಡೆ ಬಂದು ಕುತ್ಕೊಂಡ್ಬಿಡುತ್ತೆ ಎಲ್ಲನೂ. ಈ ಬಾಣಲಿ ಅಗಲ ಇಲ್ಲ ಮತ್ತು ತಳ ಮತ್ತು ಸಮ ಇಲ್ವಲ್ಲ, ಅದಕ್ಕೇ. ಈಗ ನೋಡಿ ಆ ಕಡೆ ನಾನು ಇಟ್ಬಿಟ್ಟಿದ್ದೀನಿ, ಈ ಕಡೆ ಇನ್ನೊಂದು ಕಡೆ ಒಂದು 5 ನಿಮಿಷ ಅದನ್ನು ಮುಚ್ಚಿ ಬಿಟ್ಬಿಟ್ಟಿರ್ತೀನಿ. ಈ ಕಡೆ ಇನ್ನೊಂದು ಕಡೆ ಅಕ್ಕಿ ಇಟ್ಕೊತಾ ಇದ್ದೀನಿ ಅನ್ನ ಮಾಡ್ಕೊಳ್ಳೋಕ್ಕೆ. ಅನ್ನ ಸಾಂಬಾರು ಅಷ್ಟೇ ನೈಟ್ ಮಾಡಿದ್ದು, ಯಾವುದೋ ವಿಡಿಯೋ ಮಾಡಲಿಲ್ಲ. ಇವಾಗ ನೋಡಿ ಅಕ್ಕಿ ರೇಷನ್ ಅಕ್ಕಿನೇ ಇಟ್ಟಿದ್ದೀನಿ. ರೇಷನ್ ಅಕ್ಕಿ ಅಂತೂ ಚೆನ್ನಾಗಿ ತೊಳ್ಕೊಬೇಕು, 2ರಿಂದ 3 ಸಲ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ರೆ ಮಾತ್ರ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಅಕ್ಕಿ ಅದು ಸ್ಮೆಲ್ ಇರುತ್ತಲ್ಲ, ಅನ್ನ ಚೆನ್ನಾಗಿರಲ್ಲ. ನಾನು ಆಲ್ಮೋಸ್ಟ್ ನೈಟ್ ಹೊತ್ತು ಇಡೋದೇ ರೇಷನ್ ಅಕ್ಕಿ. ನೋಡಿ ಇವಾಗೆಲ್ಲ ತೊಳ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅಷ್ಟೇ. ಅನ್ನಕ್ಕೆ ಇಟ್ಕೊಂಡ್ಮೇಲೆ ಮುಗೀತು, ಊಟ ಮಾಡಿ ಮಲ್ಕೊಂಡಿದ್ದೆ ಅಷ್ಟೇ. ಒಂದು ಸ್ವಲ್ಪ ಟಿವಿ ನೋಡ್ಬಿಟ್ಟು ಮಲ್ಕೊಂಡಿದ್ದು. ಆ ಕಡೆ ನೋಡಿ ತಮಟ ಇಟ್ಟಿದ್ದೀನಿ, ನಮ್ಮಮ್ಮ ತೊಗೊಂಬಂದಿದ್ದು, ಇದಕ್ಕೆ ಹೋಗಿದ್ದಿದ್ದು, ಅದಲ್ಲೇ ಇಟ್ಕೊಂಡಿದ್ದೀನಿ. ತಿನ್ನಬೇಕು ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ, ಎತ್ತೇ ಇಟ್ಟಿಲ್ಲ. ಇವಾಗ ನೋಡಿ ಅನ್ನಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿ ಇನ್ನೊಂದು ಕಡೆ ಸಾಂಬಾರು ಅಷ್ಟೇ, ಈ ಕಡೆ ಅನ್ನಕ್ಕಿಟ್ಟೆ, ಆ ಕಡೆ ಸಾಂಬಾರು ರೆಡಿಯಾಗಿತ್ತು. ಇವಾಗ ನೋಡಿ ಮೊಟ್ಟೆ ಎಲ್ಲನೂ ಒಂದಕ್ಕೊಂದು ತಳ ಒಂದು ಆಳ ಇದ್ದಿದ್ದರಿಂದ ಎಲ್ಲ ಹೋಗಿ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿತ್ತು ಎಲ್ಲ. ನೋಡಿ ಈ ಥರ ಆಗಿದೆ. ಸಾಂಬಾರು ರೆಡಿಯಾಗಿತ್ತು, ಸಾಂಬಾರು ಚೆನ್ನಾಗಾಗಿತ್ತು ಟೇಸ್ಟು. ಊಟ ಮಾಡಿ ಮಲ್ಕೊಂಡಿವಿ ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಸಬ್ಸ್ಕ್ರೈಬರ್ಸ್ ಅಂತ ಯಾಕೋ ಡೌನ್ ಆಗ್ತಾನೇ ಇದ್ದಾರೆ, ಅಂದರೆ ಜಾಸ್ತಿ ಆಗ್ತಾನೇ ಇಲ್ಲ ಸಬ್ಸ್ಕ್ರೈಬರ್ಸು. ಮುಂಚೆ ಒಂದು 5ರಿಂದ ದಿನಕ್ಕೆ ಒಂದು 8 ಜನ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರು, ಈಗಂತೂ ಒಬ್ಬರು ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ವಿಡಿಯೋನು ನಾನು ಶಾರ್ಟ್ಸು ಯಾವುದು ಜಾಸ್ತಿ ಅಪ್ಲೋಡ್ ಮಾಡ್ತಾಯಿಲ್ಲ, ಅದಕ್ಕೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್.